ನಮಸ್ಕಾರ ಸ್ನೇಹಿತರೆ, ಪ್ರಗತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕರ್ನಾಟಕದಲ್ಲಿ ಇರುವಂಥ ಅಡಿಕೆಯ ಮಾರುಕಟ್ಟೆ ಆದಂಥ ಶಿವಮೊಗ್ಗದಲ್ಲಿ ಅಡಿಕೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಸ್ನೇಹಿತರೆ. ಇಂದು ಅಡಿಕೆಯ ಬೆಲೆ ಒಂದು ಕ್ವಿಂಟಲ್ಗೆ ಎಷ್ಟು ಇದೆ ಅಂತ ನೋಡ್ಕೊಂಬರೋದಾದರೆ, ಇಂದು ಮೊದಲೇದಾಗಿ ಶಿಕಾರಿಪುರದಲ್ಲಿ ರಾಸಿ ಇಡೀ ಅಡಿಕೆ ಬೆಲೆ ನೋಡೋದಾದರೆ 42,000ದಿಂದ 51,000, 42,000ದಿಂದ ಹಿಡ್ಕೊಂಡು 51,000 ರೂಪಾಯಿವರೆಗೆ ಶಿಕಾರಿಪುರದಲ್ಲಿ ರಾಸಿ ಇಡೀ ಅಡಿಕೆಯ ಬೆಲೆ ಒಂದು ಕ್ವಿಂಟಲ್ಗೆ ಇದೆ. ಹಾಗೆ ಸಾಗರದಲ್ಲಿ ರಾಸಿ ಅಡಿಕೆ ಬಂದು 47,000ದಿಂದ 50,500, 47,000ದಿಂದ 50,500 ರೂಪಾಯಿವರೆಗೆ ಸಾಗರದಲ್ಲಿ ರಾಸಿ ಅಡಿಕೆಯ ಬೆಲೆ ಒಂದು ಕ್ವಿಂಟಲ್ಗೆ ಇದೆ. ಸೊರಬದಲ್ಲಿ ರಾಸಿ ಇಡೀ ಅಡಿಕೆ ಬಂದು 41,000ದಿಂದ 51,000, 41,000ದಿಂದ 51,000 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ. ಹಾಗೆ ಭದ್ರಾವತಿಯಲ್ಲಿ ಇಂದು ರಾಸಿ ಇಡೀ ಅಡಿಕೆಯ ಬೆಲೆ ಒಂದು ಕ್ವಿಂಟಲ್ಗೆ ನೋಡೋದಾದರೆ 40,000ದಿಂದ 51,000, 40,000ದಿಂದ 51,000 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದ್ದು, ಹಾಗೆ ಇಂದು ಸಾಗರದಲ್ಲಿ ಚಾಲಿ ಅಡಿಕೆಯ ಬೆಲೆ 37,000ದಿಂದ 39,000, 37,000ದಿಂದ 39,000 ರೂಪಾಯಿವರೆಗೆ ಚಾಲಿ ಅಡಿಕೆಯ ಬೆಲೆ ಸಾಗರದಲ್ಲಿ ಒಂದು ಕ್ವಿಂಟಲ್ಗೆ ಇದೆ. ಹಾಗೆ ಗೊರವಲು ಅಡಿಕೆ ನೋಡೋದಾದರೆ ತೀರ್ಥಹಳ್ಳಿಯಲ್ಲಿ ಇಂದು 36,000ದಿಂದ 38,000, 36,000ದಿಂದ 38,000 ಗೊರವಲು ಅಡಿಕೆಯ ಬೆಲೆ ಒಂದು ಕ್ವಿಂಟಲ್ಗೆ ಇದೆ ತೀರ್ಥಹಳ್ಳಿಯಲ್ಲಿ. ಹಾಗೆ ಶಿಕಾರಿಪುರದಲ್ಲಿ ನೋಡೋದಾದರೆ ಗೊರವಲು ಅಡಿಕೆ ಬಂದು 37,000ದಿಂದ 38,000 ರೂಪಾಯಿ, 37ರಿಂದ 38,000 ರೂಪಾಯಿ ಒಂದು ಕ್ವಿಂಟಲ್ಗೆ ಶಿಕಾರಿಪುರದಲ್ಲಿ ಗೊರವಲು ಅಡಿಕೆಯ ಬೆಲೆ. ಹಾಗೆ ನೋಡೋದಾದರೆ ಸೊರಬದಲ್ಲಿ ಚಾಲಿ ಅಡಿಕೆಯ ಬೆಲೆ ಬಂದು 36,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಇದೆ. ಹಾಗೆ ಸಿಪ್ಪೆಗೋಟು ಬಂದು ಸೊರಬದಲ್ಲಿ 20,000 ರೂಪಾಯಿದಿಂದ 21,000 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ. ಸಾಗರದಲ್ಲಿ ಬಿಳಿಗೋಟು ಅಡಿಕೆ ಬಂದು 23,000ದಿಂದ 29,000, 23,000ದಿಂದ 29,000 ರೂಪಾಯಿವರೆಗೆ ಸಾಗರದಲ್ಲಿ ಬಿಳಿಗೋಟು ಅಡಿಕೆಯ ಬೆಲೆ ಒಂದು ಕ್ವಿಂಟಲ್ಗೆ ಇದೆ. ಇದು ಇಂದಿನ ಅಡಿಕೆಯ ಧಾರಣೆ ಆಗಿದೆ ನೋಡಿ ಸ್ನೇಹಿತರೆ.